ತೆಗೆದು ತೋರಿಸ್ದ. ಹೊಡೆದಿದ್ ಏಟ್ಗೆ 10 ಅಡಿ ಮೇಲ್ ಹಾರ್ ಬಿದ್ದ. ನೋಡಕ್ ಮಜವಾಗಿತ್ತು. ಆಮೇಲೆ ಸರಿಯಾಗಿ ಕೊಡಕ್ ಶುರು ಮಾಡ್ದ. ಕಿವಿ ಎಲ್ಲ ಕಿತ್ತೋಯ್ತು. ಆಮೇಲೆ ನೋಡಿದ್ರೆ ಎಲ್ಲ ಬಿದ್ದೋಗಿದ್ರು. ಅಣ್ಣ ಏನು ತುಂಬಾ ಫೇಮಸ್ ಆಗ್ತಾವ್ರೆ. ಅವ್ರ ಕೈಯಲ್ಲಿ ದೊಡ್ಡ ಕತ್ತಿತ್ತಂತ. ಹೌದು, ಅವನ್ ಕೈಲಿತ್ತು. ಆದ್ರೆ ಅವ್ರ ಲೆಫ್ಟ್ ಹ್ಯಾಂಡ್ ಅಲ್ಲಿ ಗನ್ ಹಿಡಿದ್ರು. ಗಾಯ ಆಯ್ತು, ಆದ್ರೂ ಬಿಡ್ಲಿಲ್ಲ, ಸರಿಯಾಗಿ ಹಿಡ್ಕೊಂಡ್ರು. ಅವ್ನ್ ಹೇಗಿದ್ದಾನೀಗ? ಏನೇ ಹೇಳಿದ್ರು ಅರ್ಥ ಆಗ್ತಿಲ್ವೇ? ಅಲ್ಲ, ಕೈಯೇನೋ ಕುಯ್ಕೊಂತಂತ. ಏನಾದ್ರು ಸ್ವಲ್ಪ ತಿನ್ನಕ್ ಕೊಡಿ ಯಜಮಾನ್ರೆ. ಇದೆಲ್ಲ ನಮ್ಮ ಅಣ್ಣಂಗೆ ಟೀ ಕುಡಿಯೋ ಹಾಗೆ. ಅವ್ರ ಬಗ್ಗೆ ಇನ್ನೊಂದ್ ಕತೆ ನೀವೆಲ್ಲ ಕೇಳಿದೀರಾ? ಇಲ್ಲ. ಹಾಗಾದ್ರೆ ನಮ್ಮ ಅಣ್ಣನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಕೋರಣ್ಣ ತಮಗ್ ರಾಜಕೀಯ ಬೇಡ ಅಂತ ಅವರೇ ನಿವೃತ್ತಿ ಹೇಳಿದ್ರು. ಗೊತ್ತಾ ನಿಮ್ಗೆ? ಆ ಅಣ್ಣನ ಹೆಂಗಾರು ಮಾಡಿ ಕೊಲೆ ಮಾಡ್ಬೇಕು ಅಂದವ್ ನೀವನು. ಆ ಊರಲ್ಲಿ ಇದೇ ತಾನೇ ವಿಶೇಷ. ಇವಾಗ ತಾನೇ ನಾವು ಜೈಲಿಂದ ಹೊರಗ್ ಬಂದಿದೀವಿ. ಅವಾಗ ನಾವು ಅಂಡರ್ ಗ್ರೌಂಡ್ ಹೋಗ್ತೀವಿ. ಅಂಡರ್ ಗ್ರೌಂಡ್ ಅಂದ್ರೆ ಏನು? ಅಂಡರ್ವೇರ್ ಅಲ್ಲಿ ತಾತ ಮೊಮ್ಮಗ ಇಬ್ರು ಹೋಗಿ ಅಷ್ಟೇ. ನಾನ್ ಹೇಳದ್ ಕೇಳಪ್ಪ. ಆ ಜಾಗದಲ್ಲಿ ಅವ್ರು ಹೋಗಿ ಮತ್ತೆ ಮೇಲೆ ಬರೋ ಟೈಮಲ್ಲಿ ಸುಮಾರು 40 ಜನ ಬಂದಿದ್ರು. ಅವ್ನ್ ಕೊಲ್ಲೋದಕ್ಕೆ ಅಲ್ಲೇ ನಿಂತಿದ್ರು. ಅಲ್ಲಿರೋರೆಲ್ಲ ಸಾಯಿಸಿ ಹೊಡೀರಿ ಅಂತೆಲ್ಲ ಹೇಳ್ತಿದ್ರು. ಸೈಕಲ್ ಚೈನು, ಬ್ಯಾಟು, ರಾಡು. ಆ ಟೈಮಲ್ಲಿ ಸರ್ ಜೊತೆ ಅಣ್ಣ ಮಾತ್ರ ಇದ್ದ. ಆ ಟೈಮಲ್ಲಿ ಅವನ ನನ್ನ ಸಾಯಿಸ್ತಾರ್ ಕಣೋ ಅಂತ ಹೇಳ್ತಿದ್ರು ಸರ್. ನಿಮ್ಮನ್ನೇನು ಮಾಡಲ್ಲ ಸರ್ ಅಂತ ಅಣ್ಣ ಹೇಳ್ತಿದ್ದ. ಅಲ್ಲಿ ಏನ್ ನಡೀತು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಎಲ್ಲ ಹಿಂಗ್ ಎಗರ್ಕೊಂಡು ಹೋಯ್ತಿದ್ರು ಅಷ್ಟೇ, ಇನ್ನೇನೂ ಇಲ್ಲ. 10 ನಿಮಿಷ ಆದ್ಮೇಲೆ ಎಲ್ಲ ಕೆಳಗ್ ಬಿದ್ದಿದ್ರು. ಯಾರು? ಸ್ಯಾಂಡ್ರಿ ಅಣ್ಣ. ಬದ್ನೆಕಾಯಿ ಕಣ. ಅಂದ್ರೆ ಮೋಸಸ್ ಅವ್ರೆ? ಅದಲ್ಲ ಅಣ್ಣ, ಈ 40 ಜನ ರೌಡಿಗಳಿದ್ರಲ್ಲ, ಅವ್ರೇ ಎಲ್ಲ ಅಲ್ಲಿ ಬಿದ್ದಿದ್ರು. ಸೈಕಲ್ ಚೈನು, ಕತ್ತಿ ಎಲ್ಲ ಅವ್ರ ಕೈಲಿತ್ತು. ಆ ವಸ್ತುಗಳು ಎಲ್ಲ ಸೇರಿ 35,000ಕ್ಕೆ ತಗೊಂಡೋಗಿ ಮಾರ್ಬಿಟ್ವಿ. ಗೊತ್ತಾ? ಅರ್ಥ ಆಯ್ತಾ? ಆಗ ನಾವು ಆ ದುಡ್ಡನ್ನ ಚರ್ಚಿಗೆ ಕೊಟ್ಬಿಟ್ವಿ. ನಮ್ ಚಾಂಡಿ ಅಣ್ಣಂಗೆ 3 ಜನ ಅಲ್ಲ 30 ಜನ ಬಂದ್ರು ಏನು ಮಾಡಕ್ಕಾಗಲ್ಲ ನೋಡು. ಅದೇನಂದ್ರೆ ಸರಿಯಾದ ಗಂಡಸ ಅಂದ್ರೆ ಅವನೊಬ್ನೇ ಇರೋದು ನೋಡಿ. ಅವತ್ತು ಡ್ರೈವರ್ಗೆ ಹೊಡೆದಿದ್ದ ಏಟ್ಗೆ ಅವನು ವಾಪಸ್ಸೇ ಬಂದಿಲ್ಲ ನೋಡಿ. ಕ್ರಿಶ್ಚಿಯನ್ಸ್ಗೆ ಅವ್ರು ತುಂಬಾ ಇಷ್ಟ. ದಯವಿಟ್ಟು ಬೇರೆ ಮಾಡ್ಬೇಡ. ಈ ಪ್ರಪಂಚದಲ್ಲಿ ಎಲ್ಲಾರ್ಗೂ ಅವ್ರ ಕಂಡ್ರೆ ತುಂಬಾನೇ ಇಷ್ಟ. ಅಯ್ಯಯ್ಯೋ, ನಿಮ್ಗೇನಾಯ್ತು? ಯಾರದು? ನೀನಾ? ಎಣ್ಣೆ ಹೊಡೆಯೋದಕ್ಕೆ ನಿಮ್ ಸಂಬಂಧಿಕರು ಯಾರಾದ್ರೂ ಬಂದಿದಾರಾ? ಈ ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಜ್ಜಿ ಕಾಲ್ಗೆ ಮುಳ್ಳು ಚುಚ್ಕೊಂಡಿದ್ದಾಗ ಡಾಕ್ಟರ್ ಇದನ್ ಕೊಟ್ಟಿದ್ದು. ಅದಕ್ಕೆ ಕೈಗೆ ಇದನ್ನ ಹಚ್ಕೊಂಡ್ರೆ. ಓಹ್, ಅದಕ್ಕ? ನನ್ಗೇನ್ ಬೇಡ. ಅಜ್ಜಿಗೆ ಇನ್ನೂ ವಾಸಿ ಆಗಿಲ್ಲ ಅಂದ್ರೆ ಅವ್ರಿಗೆ ಹಾಕು. ಬಂಡೆ ತರ ಇರೋ ನನ್ನಂತ ಮನುಷ್ಯನ್ಗೆ ಇಂಗ್ಲಿಷ್ ಮೆಡಿಸನ್ ಆಗೋದೇ ಇಲ್ಲ. ಮೇಕೆ ಮೂತ್ರ ಹಾಕಿದ ಕೂಡಲೇ ಎಲ್ಲಾನು ವಾಸಿ ಆಯ್ತು. ಅಲ್ಲ, ನಿನ್ಗೇನು ದಿಢೀರ್ ಅಂತ ಒಂಥರ ಪ್ರೀತಿ? ನೀನೊಂದು ಮಾಡು. ನಾನು ಎಕ್ಸರ್ಸೈಸ್ ಮಾಡುವಾಗ ಆ ದಾರನು ಕಟ್ ಮಾಡಿಡು. ನಾನು ಬೀಳ್ತೀನಿ, ಮತ್ತೆ ಗಾಯ ಆಗತ್ತೆ. ನನಗಾಗ ತುಂಬಾ ನೋವಿದ್ರೆ ಆಗ ಔಷಧಿ ಹಾಕೊಳ್ತೀನಿ. ಈಗ ನೀನು ಒಳಗಡೆ ಹೋಗಿ ಏನಾದ್ರೂ ಕೆಲಸ ಇದೆ ನೋಡು. ಹೋಗೆ. ಔಷಧಿ ತಗೊಂಡು ಬಂದಿದ್ದಾಳೆ. ಜಾನಿ ಅಣ್ಣ ಬಂದ್ರು. ಏನ್ರೋ ಟೀ ಕುಡ್ದಾಯ್ತಾ? ಈಗ ಕುಡಿದ್ವಿ, ಹಿಂಗೆ ಹೊಡ್ತಾ ಇದ್ವಿ. ಕೈ ನೋವ್ತಾ ಇದ್ಯಾ? ಓ, ಇದೇನ್ ದೊಡ್ಡ ಗಾಯ ಅಲ್ಲ. ಆ ಕತ್ತಿನ ನೀವ್ ಹಿಡ್ಕೊಂಡ್ರಲ್ಲ? ಯಾವ ಮುಚ್ಚಿಗೆ ಹೇಳ್ತಾ ಇದ್ದೀರಾ? ಅದೇ ಅಣ್ಣ, ಯಾರೋ ನಿಮ್ ಮೇಲೆ ಕತ್ತಿ ತಗೊಂಡು ಹೊಡೆದಿದ್ದಾರೆ ಅಂತ ನೀವೇ ಹೇಳಿದ್ರಲ್ಲ. ಓ, ಅವತ್ ಗಾಯ ಆಯ್ತು. ಅವತ್ತು ಮೇಕೆ ಮೂತ್ರ ಹಾಕಿದ ತಕ್ಷಣ ಅದು ವಾಸಿ ಆಯ್ತು. ಯಾಕೆ ಎಲ್ರು ಈಗ ನಿಂತಿದ್ದೀರಾ? ನಿಮ್ಮೆಲ್ಲಿರೋ ಮರ್ಯಾದೆಗೆ ಎಲ್ರು ಎದ್ ನಿಂತಿರೋದು ಅಲ್ಲ. ಈ ಊರಲ್ಲಿ ನಿನ್ನಂತಹ ಧೈರ್ಯವಂತ ಗಂಡಸನ್ನ ಇಲ್ಲಿವರೆಗೂ ನೋಡೇ ಇಲ್ಲ. ಓ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಮರ್ಯಾದೆ ಕೊಟ್ರೆ ಹೆಂಗೆ? ಕೂತ್ಕೊಳ್ಳಿ, ಪರವಾಗಿಲ್ಲ. ನನ್ನ ಹೆಸರಲ್ಲಿ ಎಲ್ರಿಗೂ ಟೀ ಕೊಟ್ಬಿಡಿ. ನೀವ್ ಈ ಊರ್ ಬಿಟ್ಟು ಹೋಗ್ಬಾರ್ದು ಅನ್ನೋದು ಎಲ್ಲರ ಆಸೆ. ಯಾಕಂಗೆ? ಈ ಊರವ್ರಿಗೆಲ್ಲ ನಿನ್ ಕಂಡ್ರೆ ಇಷ್ಟ, ಅದಕ್ಕೆ. ಓ, ನಾನ್ ಅಷ್ಟೊಂದ್ ದೊಡ್ಡವನಲ್ಲ. ಒಂದು ಹೂ ತರ. ಆನೆ ಎಷ್ಟು ದೊಡ್ಡದು ಅಂತ ಅದಕ್ಕೆ ಗೊತ್ತಿಲ್ಲ. ಅಯ್ಯೋ, ನೀವು ಸುಮ್ನೆ ಇರಿ ಅಕ್ಕ. ನಾನ್ ಇಲ್ಲಿಗೆ ನನ್ನ ತಮ್ಮನ್ ನೋಡ್ಕೊಳಕ್ಕೆ ಅಂತ ಬಂದೆ. ಆದ್ರೆ ಇಲ್ಲಿ ಏನೇನೋ ನಡೀತಾ ಇದೆ. ನಾನಿಲ್ಲಿಂದ ವಾಪಸ್ ಹೋಗ್ಬೇಕು. ನಮ್ ಸಾರ್ಗೆ ನನ್ನ ಬಿಟ್ಟು ಇರಕ್ಕೆ ಆಗಲ್ಲ. ಅವ್ರ ಪಾರ್ಟಿಲಿ ಏನೇನ್ ನಡೆದಿದ್ಯೋ ಏನೋ. ಅದಲ್ಲ ಒಂದ್ ಕೇಳಿ, ನಾವ್ ಈ ಊರಲ್ಲಿ ಜನಹಿತ ಪಾರ್ಟಿ ಅಂತ ಓಪನ್ ಮಾಡಿದ್ರೆ ಹೇಗಿರುತ್ತೆ? ಹೌದು, ಸರಿಯಾಗಿ ಹೇಳಿದ್ರು.
ಅದಕ್ಕಿಲ್ಲಿ ಆಳುಗಳಿದಾರಾ? ನೀವು ಪ್ರೆಸಿಡೆಂಟ್ ಆಗ್ತೀರಾ ಅಂದ್ರೆ ತುಂಬಾ ಜನ ಬರ್ತಾರೆ. ಅದನ್ನೆಲ್ಲ ನಾವೇ ತೀರ್ಮಾನ ತಗೊಳಕ್ ಆಗಲ್ಲ. ಪಾರ್ಟಿ ಮುಖ್ಯಸ್ಥ ನಮ್ಮ ಅಣ್ಣ ಹೇಳಿದ್ರೆ ಆಗೋದು. ಅದು ನಿಜಾನೇ. ನೀನ್ ಬೇಗನೆ ಸರ್ ಜೊತೆ ಸ್ವಲ್ಪ ಮಾತಾಡು. ಹಂಗಂತೀರಾ? ಹೌದು, ಎಲ್ಲೋದ್ರು ನಮ್ ಪಾರ್ಟಿನ ನಾವು ಮರಿಬಾರ್ದಲ್ವಾ? ಇನ್ನ ನಾವು ಯೋಚನೆ ಮಾಡೋದ್ ಬೇಡ. ಇವತ್ತೇ ನಮ್ಮ ಪಾರ್ಟಿ ಶುರು ಆಗಿದೆ. ಇದೇ ನಮ್ಮ ಪಾರ್ಟಿಯ ಮೊದಲನೇ ಮೀಟಿಂಗು. ನಮ್ಮ ಪಾರ್ಟಿಗೆ ಕೆಪಿ ಪಕ್ಷಕ್ಕೆ ಸ್ಯಾಂಡಿಗೆ ಓಸಿ ಅನುಪಂಗೆ. ಹೌದು, ಅದ್ಯಾರು? ಅದು ನಮ್ಮ ಅಣ್ಣ ಸುಮ್ನೆ. ಲೈಕ್ ಈ ಜಾಗದಲ್ಲಿ ಮಣ್ಣು ಸಖತ್ತಾಗಿದೆ. ನೀರು ಕೂಡ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಬೇಕಿದ್ರೆ ಇನ್ನೊಂದ್ಸತಿ ತೋಡ್ ನೋಡೋಣ. ಈಗ ಬೇಡ. ಬಾವಿ ತೋಡಕ್ ಹೋದ್ರೆ ಗಿಡಗಳನ್ನ ಯಾರು ನೋಡ್ಕೊಳಕ್ ಆಗಲ್ಲ. ನಾವ್ ಈ ಗಿಡಗಳನ್ನೆಲ್ಲ ಕಿತ್ತಾದ್ಮೇಲೆ ಆ ಕೆಲ್ಸಕ್ಕೆ ಕೈ ಹಾಕೋಣ. ಇಲ್ಲಿ ನೀವೇನೇ ಮಾಡಿದ್ರು ನೀರ್ ಸಿಗೋದಿಲ್ಲ. ಇಲ್ಲಿ ನೋಡೋ, ಅವನ್ನ ಸುಮ್ನೆ ಇಲ್ಲಿಂದ ಹೋಗಕ್ ಹೇಳು. ಒಳ್ಳೇದೇನೇ ಮಾತಾಡಿದ್ರು ಅಡ್ಡಕ್ ಬಾಯ್ ಆಗ್ತಾನೆ ಕುಳ್ನರಿ. ಏನ್ರಿ, ನಿಜಾನ ಹೇಳಲೇಬಾರ್ದಾ? ಏಯ್ ಕುಳ್ನರಿ, ಅಣ್ಣನ್ಗೆ ಎದುರುತ್ರ ಕೊಟ್ರೆ ಕತ್ ಮೇಲೆ ತಲೆ ಇರಲ್ಲ, ಅರ್ಥ ಆಯ್ತಾ? ಅಣ್ಣ ಒಂದ್ ಪ್ರಶ್ನೆ. ಇವ್ನ್ಗೇನು ಕೂಲಿ ಬೇಡ ಅಂತ ಇವ್ನ್ ಯಾವಾಗ್ಲೂ ಇಲ್ಲೇ ಇದ್ದಾನಲ್ಲ. ಮಾರ್ತಿ, ಹೋಗೋ, ಹೋಗ್ ಕೂಲಿ ಕೆಲ್ಸ ಮಾಡ, ಹೋಗೋ. ಅದು ಮಾತ್ರ ಹೇಳ್ಬೇಡಿ. ನಾವೆಲ್ಲ ಮನುಷ್ಯರ ಜಾತಿ. ಮನುಷ್ಯರಿಗೆ ತಾನೇ ಸಹಾಯ ಮಾಡ್ಬೇಕು. ಇವನ್ ಬಂದಾಗ್ಲಿಂದ ಹೀಗೆ ಹೇಳ್ತಿದ್ದಾನೆ, ಯಾರೋ ಹೇಳ್ಕೊಟ್ಟ ಹಾಗೆ. ಏನಿವತ್ತು ಬೇಗ ಊಟ ತಂದಿದ್ದೀರಾ? ಮಧ್ಯಾಹ್ನದ ಊಟ ಅಲ್ವಾ, ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಅನ್ನನೂ ಕೋಳಿ ಸಾರು. ಕೋಳಿ ಅಂತ. ಸರಿ ಸರಿ, ಎಲ್ರು ಬನ್ನಿ, ಊಟ ಆದ್ಮೇಲೆ ಕೆಲಸ ಮಾಡೋಣ. ಬೇಗ ಎತ್ತಿಡು. ನನ್ಗೂ ಬೇಕು. ಇವನ್ ಬೇರೆ ಕೊಡು ಚೆನ್ನಾಗಿ ತಿನ್ಲಿ. ಇವಾಗ ಒಂದು ಮುಖ್ಯವಾಗಿರೋ ವಿಷಯ ನಾನು ಇವಾಗ ಹೇಳ್ತೀನಿ. ಹಾ, ಸ್ವಂತ ಕೋಳಿಗಳ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ಈ ಆನಿ ಹ್ಮ್. ಇವತ್ತು ಈ 3 ಕೋಳಿನ ಹಾಕಿ ರುಚಿಯಾಗಿ ಸಾರು ಮಾಡಿದಾಳೆ. ಹೌದಾ? ಏನಾಯ್ತು ಈ ಹುಡುಗಿಗೆ? ಇದೆಲ್ಲ ಮಾಡಿರೋದು ಇವಳೇನೆ. ಇದನ್ ತಿನ್ನೋವಾಗ್ಲೇ ಗೊತ್ತಾಯ್ತು ಇದು ನೀನ್ ಮಾಡಿಲ್ಲ ಅಂತ. ತುಂಬಾ ರುಚಿಯಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಇವಳೇನಾದ್ರೂ ಮದ್ವೆ ಆದ್ರೆ ದಿನ ಕೋಳಿ ಸಾರು ತಿನ್ಬೋದು ನಾನು. ಬೇಗ ಮದ್ವೆ ಮಾಡಿ, ಅವಾಗ ಸರಿ ಹೋಗುತ್ತೆ. ನಮ್ಗೂ ದಿನ ಕೋಳಿ ಸಾರು ಸಿಗುತ್ತೆ. ನಮ್ದು full support ಇದೆ, ಮದ್ವೆ ಆಗಮ್ಮ ನೀನು. ಚಾಂಡಿ ಅಣ್ಣ, ಯಾಕೋ ಹಿಂಗ್ ಕಿರ್ಚ್ಕೊಳ್ತಾ ಇದೀಯಾ? ನಾವ್ ಮಾಡಿರೋ ಕೆಲ್ಸ ಎಲ್ಲ ಹಾಳಾಯ್ತು. ಬಾಳೆ ಹೋಯ್ತಾ? ಹಂಗಂದ್ರೆ ಅಲ್ಲಿ ಹೋಗಿ ನೋಡಿದ್ರೆ ತೋಟ ಎಲ್ಲ ಹಾಳಾಗಿದೆ ಅಣ್ಣ. ಅಯ್ಯೋ ದೇವ್ರೆ. ಮೇರಿ, ಲೋ ತಮ್ಮಯ್ಯ, ನಮ್ ಬಾಳೆ ಗಿಡನೆಲ್ಲ ಹಾಳು ಮಾಡಿದಾರೆ. ಬಾರೋ ಹೋಗ್ ನೋಡೋಣ. ನೋಡ್ದಲ್ಲ, ಇಲ್ಲಿ ನೋಡು ನೋಡು. ಏನು ಹಿಂಗಾಗಿದೆ? ರಾತ್ರಿ ನೀವ್ ಯಾರು ಇರ್ಲಿಲ್ವಾ? ಇದೆಲ್ಲ ಇಲ್ಲಿ ಸಾಮಾನ್ಯ. ರಾತ್ರಿ ಕಾಡಂದಿ ಮಾಡಿರೋ ಕೆಲ್ಸ. ಏನ? ಕಾಡಂದಿದ್ ಕೆಲ್ಸ ಅಂತೆ. ಹೌದು. ಅಯ್ಯೋ ದೇವ್ರೆ, ನಾವ್ ಇದಕ್ಕೋಸ್ಕರ ಎಷ್ಟ್ ದಿನ ಕಷ್ಟಪಟ್ಟಿದ್ವಪ್ಪ. ನೀನ್ ನನ್ ಮುಂದೆ ನಿಂತ್ಕೋಬೇಡ ನಾಯಿ. ಬಾಳೆ ತೋಟ ನಾಶ ಮಾಡಕ್ ಹೇಳ್ದೆ ತಾನೆ. ಅರ್ಧ ಕೆಲ್ಸ ಮಾಡ್ಕೊಂಡ್ ಬಂದಿದ್ದಾನೆ. ಆ 3 ಜನ ಅಲ್ಲೇ ತಾನೇ ಮಲ್ಕೊಂಡಿದ್ದು. ಬಾಳೆ ಗಿಡ ಕಿತ್ಬೇಕಾದ್ರೆ ಏನೋ ಒಂದ್ ಶಬ್ದ ಬಂತು, ಹಂಗೆ ಭಯ ಆಯ್ತು, ಬಂದ್ಬಿಟ್ಟೆ. ಅವಾಗೇನಾದ್ರೂ ನಿಮ್ಮಪ್ಪ ಬಂದ ಸಪೋರ್ಟ್ಗೆ? ಲೇ ಮುಠಾಳ, ಗಂಡ್ಸಾಗೋದಕ್ಕೆ ಧೈರ್ಯ ಬೇಕು ಕಣೋ, ಧೈರ್ಯ. ಇವತ್ ರಾತ್ರಿ ಪೂರ್ತಿ ಬಾಳೆ ತೋಟನ ನಾಶ ಮಾಡ್ಕೊಂಡ್ ಬಾ. ನಾನ್ ನಿನಗ್ 100 ರೂಪಾಯಿ ಕೊಡ್ತೀನಿ. ನಾಶ ಮಾಡದೆ ಬಂದ್ಯೋ, ನಾಶ ಮಾಡದೆ ಬಂದ್ರೆ ಸಾಯಿಸ್ಬಿಡ್ತೀನಿ. ಹೋಗ, 50 ರೂಪಾಯಿ. ಹೋಗೋ.